ಇನ್ನು ಮಕರ ಸಂಕ್ರಾಂತಿ ಹಬ್ಬ ಎಷ್ಟು ದಿನಗಳ ಹಬ್ಬ, ಆಚರಣೆ ಹೇಗೆ ಅಂತ? ಆ, ಶಾಸ್ತ್ರಬದ್ಧವಾಗಿ ಹೇಳೋದಾದರೆ ಕೇವಲ ಒಂದೇ ದಿನದ್ದೇ ಅದು, ಒಂದೇ ದಿನದ್ದು. ಸಂಕ್ರಮಣವನ್ನು ಪುಣ್ಯಕಾಲ ಅಂತ ಕರೀತಾರೆ. ಅಂದ್ರೇನು ಅಂತಂದರೆ ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡೋದಕ್ಕಿಂತ ಮುಂಚೆನೇ ಪುಣ್ಯಕಾಲ ಆರಂಭವಾಗಿ ಅವನು ಮಕರ ರಾಶಿಗೆ ಪ್ರವೇಶ ಮಾಡಿದ ಅನೇಕ ಒಂದು ಗಳಿಗೆಗಳ ತನಕ ಅದು ಪುಣ್ಯಕಾಲ ಕಂಟಿನ್ಯೂ ಆಗುತ್ತೆ. ಅದಕ್ಕೆ ಪ್ರತಿ ವರ್ಷದ ಲೆಕ್ಕಾಚಾರದಲ್ಲಿ ಪಂಚಾಂಗದಲ್ಲಿ ಇದನ್ನು ಪುಣ್ಯಕಾಲ ಅಂತ ಹಾಕ್ತಾರೆ. ಆದ್ಯಂತ ಪುಣ್ಯಕಾಲ ಅಂತ ಹಾಕ್ತಾರೆ. ಆದಿ ಅಂತ ಪುಣ್ಯಕಾಲ ಅಂದರೆ ಏನು ಅಂದರೆ ಪ್ರವೇಶದಿಂದ ಹಿಡಿದು, ಆರಂಭದಿಂದ ಹಿಡಿದು ಪೂರ್ತಿ ಆವತ್ತಿನ ದಿನ ಆಗೋ ತನಕ ಪುಣ್ಯಕಾಲ ಇರ್ತದೆ. ಬೇರೆ ಸಂಕ್ರಮಣಗಳಲ್ಲೆಲ್ಲ ಸಂಕ್ರಮಣ ಆದ ನಂತರ ಪುಣ್ಯಕಾಲ ಅಥವಾ ಸಂಕ್ರಮಣ ಕಾಲದಲ್ಲಿ ಮಾತ್ರ ಪುಣ್ಯಕಾಲ ಅಂತ ಕರೀತಾರೆ. ಆದರೆ ಈ ದಕ್ಷಿಣಾಯನ ಉತ್ತರಾಯಣದಲ್ಲಿ ಆದ್ಯಂತ ಪುಣ್ಯಕಾಲಗಳು ಅಂದರೆ ಸೂರ್ಯನ ಗಮನ ಆರಂಭವಾದಾಗಲೇ, ಅಂದರೆ 1 ಡಿಗ್ರಿ ಇನ್ನೂ ಇರುವಾಗಲೇ ಆರಂಭ, ಪೂರ್ತಿ ಪ್ರವೇಶ ಆಗೋ ತನಕನೂ ಒಂದು ಆದ್ಯಂತ ಪುಣ್ಯಕಾಲ ಇರ್ತದೆ. ಇಂತಹ ಪುಣ್ಯಕಾಲಗಳಲ್ಲಿ ಅನೇಕ ಶಾಸ್ತ್ರಗಳಲ್ಲಿ ಅನೇಕ ನಿಯಮಗಳನ್ನು ಹೇಳಿದ್ದಾರೆ. ಸಾಮಾನ್ಯವಾಗಿ ಪಿತೃತರ್ಪಣಗಳನ್ನು ಮಾಡಬೇಕು ಅಂತ. ಅಂದರೆ ಯಾರಿಗೆ ತಂದೆ ತಾಯಿಗಳು ಇವರೆಲ್ಲ ಕಳ್ಕೊಂಡಿದ್ದಾರೋ ಅವರೆಲ್ಲ ಪಿತೃತರ್ಪಣಗಳನ್ನು ಮಾಡಬೇಕು, ನದಿಯಲ್ಲಿ ಹೋಗಿ ಪುಣ್ಯ ಸ್ನಾನ ಮಾಡಬೇಕು, ದಾನಾದಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸೊ ಇದು ಸಂಕ್ರಮಣ ಕಾಲದಲ್ಲಿ ಮಾಡಲೇಬೇಕಾದಂತಹ ನಿಯಮಗಳು. ಸೊ ಯಾರು ತರ್ಪಣವನ್ನು ಮಾಡ್ತಾರೋ ಅವರಿಗೆ ಹಿಂದಿನ ದಿನದಿಂದಲೇ ನಿಯಮಗಳು ಅನ್ವಯಿಸ್ಬಿಡ್ತವೆ. ಸೊ ಹಿಂದಿನ ದಿನ ಭೋಗಿಯಿಂದಲೇ ಅವರು ಊಟವನ್ನು ಮಾಡಿರಬಾರ್ದು, ಅವರು ಉಪವಾಸವನ್ನು ಮಾಡಿರಬೇಕು. ತರ್ಪಣವನ್ನು ಮಾಡಿ ಊಟವನ್ನು ಮಾಡುವಂತಹದ್ದು ಪದ್ಧತಿ. ಅಂದರೆ ತರ್ಪಣವನ್ನು ಮುಗಿಸಿ, ದೇವತಾ ಪೂಜೆಯನ್ನೆಲ್ಲ ಮುಗಿಸಿ, ತರ್ಪಣವನ್ನು ಮುಗಿಸಿ, ಅದಾದ ನಂತರ ದಾನಾದಿಗಳನ್ನೆಲ್ಲ ಕೊಟ್ಬಿಟ್ಟು ಆಮೇಲೆ ಅವರು ಊಟವನ್ನು ಮಾಡಬೇಕು. ಮತ್ತೆ ತರ್ಪಣ ಅನ್ನೋ ಕ್ರಿಯೆ ಯಾಕೆ ಗುರುಗಳೇ, ಅದು ಸಂಕ್ರಮಣದ ದಿನ? ಯಾಕೆ ಅಂದರೆ ಪಿತೃಗಳಿಗೆ ನೋಡಿ, ನಮಗೆ 1 ತಿಂಗಳು ಅಥವಾ ಏನು ಹೇಳ್ತೀವಿ ನಾವು, ಅದು ಪಿತೃಗಳಿಗೆ 1 ದಿನ. ಅಂದರೆ 1 ವರ್ಷ ನಮಗೇನಿದೆಯೋ ಇದು ಪಿತೃಗಳಿಗೆ 1 ದಿನ, 1 ವರ್ಷ 1 ದಿನ, 1 ದಿನ. ಅದಕ್ಕೆ ಅವ್ರಿಗೆ 1 ದಿನ ತಿಥಿ ಮಾಡ್ತಾರೆ, ಶ್ರಾದ್ದವನ್ನು ಮಾಡ್ತಾರೆ, 1 ದಿನ ಮಾಡ್ತಾರೆ. ಇನ್ನು ನಮಗೆ ಹೇಗೆ ನೀರು ಇತ್ಯಾದಿಗಳು ನೀರಡಿಕೆಗಳೆಲ್ಲ ಆಗುತ್ತೋ ಹಾಗೆ 1 ತಿಂಗಳಿಗೊಂದ್ಸಲ ಅವರಿಗೆ ಒಂದು ಯಾಮದ ಥರ ಅವ್ರಿಗೆ 1 ದಿನವನ್ನು ನೀವು 1 ವರ್ಷಕ್ಕೆ ಕನ್ವರ್ಟ್ ಮಾಡಿಕೊಂಡ್ರೆ 1 ದಿನ 1 ಊಟ ಹಾಕ್ತೀರಿ ನೀವು. ಇವಾಗ ನಮ್ಮನ್ನು ಕೇಳ್ತಾರೆ, ಪಿತೃಗಳಿಗೆ ನೀವು ಊಟ ಹಾಕ್ತಿರಲ್ಲ, ದಿನವೂ ಯಾಕೆ ಊಟ ಹಾಕಲ್ಲ ನೀವು ದಿನ ಊಟ ಮಾಡ್ತಿರಲ್ಲ? ನಮ್ಮ ಲೆಕ್ಕಾಚಾರಗಳಲ್ಲಿ ನಾವು ಪ್ರತಿದಿನ ಊಟ ಮಾಡಲೇಬೇಕು, ನಾವು ಪ್ರತಿ ಸಲ ನೀರು ಕುಡಿಲೇಬೇಕು. ಆದರೆ ಪಿತೃಗಳಿಗೂ ಕೂಡ ಅದೇ. ಆದರೆ ಅವರಿಗೆ 1 ವರ್ಷ ಇಸ್ ಈಕ್ವಲ್ ಟು ಒಂದು ದಿನ. ಅಂದರೆ ಶ್ರಾದ್ದ ವರ್ಷದಲ್ಲಿ ಒಂದೇ ದಿನ ಮಾಡೋದು. ಆದರೆ ಶ್ರಾದ್ದವನ್ನು ನೀವು ಪ್ರತಿ ಅಮಾವಾಸ್ಯೆಗೂ ಮಾಡಬೇಕು. ಹಾಗೆ ಅದನ್ನು ಏನು ನಾವು ದರ್ಶ ಶ್ರಾದ್ದ ಅಂತ ಕರಿತೀವಿ, ತಿಲತರ್ಪಣ ರೂಪೇಣ ಮಾಡ್ತೀವಿ ನಾವು. ಇಲ್ಲೂ ಕೂಡ ಸಂಕ್ರಾಂತಿಲಿ ತಿಲತರ್ಪಣ ರೂಪದಲ್ಲಿಯೇ ಮಾಡೋದು ಶ್ರಾದ್ದವನ್ನು. ಆದರೆ ಬ್ರಾಹ್ಮಣ ಭೋಜನವನ್ನು ಮಾಡಿಸುವಂತಹ, ಅಂದರೆ ಊಟವನ್ನೇ ಮಾಡೋದು, ನಿಮಂತ್ರಣ ಮಾಡಿ ಮಾಡುವಂತಹ ಶ್ರಾದ್ದವನ್ನು ವರ್ಷದಲ್ಲಿ 1 ಸಲ ಮಾಡ್ತೀವಿ. ಸೊ ಈಗ ಪ್ರತಿ ಸಲನೂ ಇದನ್ನು ನಾವು ಮಾಡ್ತಾನೇ ಇರಬೇಕಲ್ಲ. 15 ದಿನಕ್ಕೆ 1 ಸಲ ಮಾಡ್ತೀವಿ, ಅದನ್ನು ಅಮಾವಾಸ್ಯೆ ಅಂತ ಕರಿತೀವಿ. ತಿಂಗಳಿಗೆ 1 ಸಲ ಮಾಡ್ತೀವಿ ಸಂಕ್ರಮಣ. ಇದೆಲ್ಲ ತುಂಬ ಆಚರಣೆಯಲ್ಲಿ ಇಟ್ಕೊಂಡಿರೋರು ಮಾಡ್ತಾರೆ. ಹೀಗೆ ಆಚರಣೆಯಲ್ಲಿ ಇಟ್ಕೊಂಡಿಲ್ಲದೇ ಇರೋರು ಕೂಡ ವರ್ಷದಲ್ಲಿ 2 ಸಲ ಆದರೂ ಮಾಡಬೇಕು ಅಂತ. ಒಂದು ಮಕರ ಸಂಕ್ರಮಣ, ಇನ್ನೊಂದು ಕಟಕ ಸಂಕ್ರಮಣ, ದಕ್ಷಿಣಾಯನ ಪುಣ್ಯಕಾಲ, ಒಂದು ಉತ್ತರಾಯಣ ಪುಣ್ಯಕಾಲ. ಈಗ ಇವರು ತರ್ಪಣವನ್ನು ಮಾಡೋದು ಯಾರಿಗೋಸ್ಕರ? ತಮ್ಮ ಪಿತೃಗಳ ಪ್ರೀತಿಕರವಾಗಿ ತಿಲತರ್ಪಣವನ್ನು ಮಾಡಬೇಕು. ನೇರವಾಗಿ ಶ್ರಾದ್ದವನ್ನು ಮಾಡೋದಕ್ಕಾದರೆ ಮಾಡ್ಬೋದು. ಆದರೆ ಶಾಸ್ತ್ರಗಳಲ್ಲಿ ಇವಾಗೆಲ್ಲ ತರ್ಪಣದಲ್ಲಿ ಇಟ್ಕೊಂಡಿದ್ದೀವಿ, ಅಂದರೆ ತಿಲತರ್ಪಣವನ್ನು ಇಟ್ಕೊಂಡಿದ್ದೀವಿ. ಸೊ ಈ ಸಂಕ್ರಮಣ ಕಾಲದಲ್ಲಿ ಎಳ್ಳನ್ನು ಬಳಸಬೇಕು ಅಂತ. ಎಳ್ಳು ಭಗವಂತನಾದಂತಹ ವರಾಹನ ಶರೀರದಿಂದ ಉತ್ಪತ್ತಿಯಾಗಿರೋದು. ಇದು ಜಗತ್ತಿನಲ್ಲಿ ಎಳ್ಳು ಅತ್ಯಂತ ಪವಿತ್ರವಾದದ್ದು. ಆದ್ದರಿಂದ ಎಳ್ಳಿನಲ್ಲಿ ಮಾಡಬೇಕು ಅನ್ನೋದು ನಮ್ಮಲ್ಲಿ ಬಂದಿರುವ ನಿಯಮ. ಕಪ್ಪು ಎಳ್ಳನ್ನೇ ಬಳಸಬೇಕು. ಎಲ್ಲಿಗೆ? ತರ್ಪಣಕ್ಕೆ. ಸೊ ಹೀಗೆ ತರ್ಪಣದಿಂದ ಬಳಸಿ 6 ವಿಧವಾಗಿ ಎಳ್ಳನ್ನು ಬಳಸಬೇಕು ಅಂತ ಹೇಳಿದೆ. ಅದರಲ್ಲಿ ತಿಲೋದ್ವರ್ತಿ, ತಿಲಸ್ನಾಯಿ ಅಂತ ಬರುತ್ತೆ. ಅಂದರೆ ಎಳ್ಳನ್ನು ಸ್ವಲ್ಪ ಹಚ್ಕೋಬೇಕು ಮೈಗೆ, ಎಳ್ಳಿನ ಪುಡಿಯನ್ನು ಮಾಡಿ ತಲೆಗೆ ಹಾಕ್ಕೊಂಡು ಸ್ನಾನವನ್ನು ಮಾಡಬೇಕು, ಎಳ್ಳನ್ನು ದಾನ ಮಾಡಬೇಕು, ಎಳ್ಳನ್ನು ತಿನ್ನಬೇಕು ಸ್ವಲ್ಪ, ಆಯ್ತಲ್ಲ, ಎಳ್ಳಿನ ಪದಾರ್ಥಗಳನ್ನು ಮಾಡಬೇಕು. ಹೀಗೆ ಮಾಡಿ 6 ವಿಧವಾಗಿ ಎಳ್ಳನ್ನು ಬಳಸೋದ್ರಿಂದ ಷಟ್ತಿಲ ಪಾಪನಾಶಕಾಹ ಅಂತ. ಈ 6 ಎಳ್ಳಿನ ವಿಚಾರಗಳು ಕೂಡ ಪಾಪನಾಶಕಾಹ, ಪಾಪವನ್ನು ನಾಶ ಮಾಡ್ತದೆ. ಆದ್ದರಿಂದಲೇ ನಾವೇನು ಮಾಡ್ತೀವಿ, ಎಳ್ಳಿನ ದಾನ ಮಾಡಬೇಕಾವತ್ತು. ಎಳ್ಳು ಬೀರೋದು ಅಂತಿದೆ, ಎಳ್ಳನ್ನು ತಗೊಂಡು ಬೇರೆಯವ್ರಿಗೆ ಕೊಡ್ತೀವಿ, ಎಳ್ಳು ಬೆಲ್ಲ. ಸೊ ಹೀಗೆ ಎಳ್ಳು ಬೆಲ್ಲವನ್ನು ಕೊಡುವಂತಹ ಪದ್ಧತಿ ನಮ್ಮಲ್ಲಿ ಬಂದಿದೆ.
ಸೊ ಇದು ಶಾಸ್ತ್ರಗಳಲ್ಲಿ ಹೇಳಿರುವಂತಹದ್ದೇ ಇದು ಬಂದಿದೆ. ಓಕೆ, ಅಂದ್ರೆ ಎಳ್ಳನ್ನ ದಾನ ಮಾಡಬೇಕು ಅಂತ ಹೇಳಿರೋದ್ರಿಂದ ಮಕರ ಸಂಕ್ರಾಂತಿ ನಾವು ಎಳ್ಳು ಬೀರ್ತೀವ. ಹೌದು. ಆದರೆ ಎಳ್ಳು ಎಲ್ಲರಿಗೂ ಪಿತೃ ಕಾರ್ಯವನ್ನು ಮಾಡೋಕ್ಕೆ ಯಾರಿಗೆ ಅನುಮತಿ ಇಲ್ವೋ ಅವರೆಲ್ಲ ಬಿಳಿ ಎಳ್ಳನ್ನು ಬಳಸಬೇಕು ಅಂತ, ಅದರಿಂದ ಬಿಳಿ ಎಳ್ಳನ್ನು ಮಾಡ್ತೀವಿ ನಾವು ಎಲ್ಲರಿಗೂ. ಯಾಕೆಂದರೆ ಈ ಕಪ್ಪು ಎಳ್ಳನ್ನು ಎಲ್ಲರಿಗೂ ಕೊಡೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಕಪ್ಪು ಎಳ್ಳನ್ನು ಯಾರಿಗೆ ದಾನವೋ ಅವ್ರಿಗೆ ಕೊಡ್ತೀವಿ, ಬಾಕಿಯವರಿಗೆಲ್ಲ ಬಿಳಿ ಎಳ್ಳು. ಸೊ ಇದು ಎಳ್ಳಿಗೆ ಬೇರೆ ವೈಜ್ಞಾನಿಕ ಕಾರಣಗಳು ಇದೆ. ಯಾಕೆಂದರೆ ಎಳ್ಳು ನಿಮಗೆ ಅತ್ಯಂತ ಉಷ್ಣವರ್ಧಕ. ಅದು ಈ ಚಳಿಯಿಂದ ಬಂದಿರುವಂತಹ ಒಂದು ಕಾಲ ನೋಡಿ, ಚಳಿಗಾಲ ಮುಗಿದಿದೆ, ಇನ್ನು ಬಿಸಿಲು ಕಾಲ ಬಂದಿಲ್ಲ. ಇದೆರಡರ ಮಧ್ಯದಲ್ಲಿ ಟ್ರಾನ್ಸಿಷನ್ ಇದೆ. ಅಂತಹ ಸಂದರ್ಭದಲ್ಲಿ ಶರೀರದ ಮೇಲೆ ಅನೇಕ ರೋಗಗಳು ಬರುವಂತಹ ಚಾನ್ಸಸ್ ಇದೆ. ಆದ್ದರಿಂದ ಶರೀರವನ್ನು ಸದಾ ಉಷ್ಣದಲ್ಲಿ ಇಟ್ಕೋಬೇಕು, ಮತ್ತು ಎಷ್ಟು ಶರೀರಕ್ಕೆ ಪೋಷಕಾಂಶಗಳು ಬೇಕೋ ಅಷ್ಟೂ ಬೇಕು, ಮತ್ತು ಎಣ್ಣೆಯ ಅಂಶವೂ ಬೇಕು, ಸ್ನಿಗ್ಧತ್ವ ಅಷ್ಟನ್ನು ಎಳ್ಳು ಕೊಡುತ್ತೆ, ಮತ್ತು ಪೋಷಕಾಂಶಗಳನ್ನು ಕೊಡಬೇಕು, ಅದಕ್ಕೆ ಬೆಲ್ಲ ಕೊಡುತ್ತೆ. ಸೊ ಹೀಗೆ ಎಳ್ಳು ಮತ್ತು ಬೆಲ್ಲವನ್ನು ಕೊಟ್ಟು ಸಂಕ್ರಾಂತಿಯ ದಿನ ಪೂಜೆಯನ್ನು ಮಾಡುವಂತಹ ಪದ್ಧತಿಯನ್ನು ನಮ್ಮ ಪ್ರಾಚೀನರು ವೈಜ್ಞಾನಿಕವಾಗಿ ಅಳವಡಿಸಿದ್ದಾರೆ. ಎಷ್ಟು ಯೋಚನೆ ಮಾಡಿದ್ದಾರೆ ಅವರು ಅಂತ. ನೀವು ಎಳ್ಳಿನ ಬಗ್ಗೆ ಏನಾದರೂ ತಿಳ್ಕೋಬೇಕು ಅನ್ನೋದಾದರೆ ಆಯುರ್ವೇದ ಗ್ರಂಥಗಳಲ್ಲಿ ನೋಡಬೇಕು ನೀವು. ಆಯುರ್ವೇದದಲ್ಲಿ ಮುಕ್ಕಾಲು ಪಾಲು ನೀವು ಔಷಧಿಗಳು ಮಾಡ್ತಾರಲ್ಲ, ಈ ಏನು ಲೇಹ್ಯಗಳು ಚೋಷ್ಯಗಳು ಎಲ್ಲ ಮಾಡ್ತಾರೆ, ಅದೆಲ್ಲ ಮ್ಯಾಕ್ಸಿಮಮ್ ಮಾಡೋದೇ ಎಳ್ಳಿನ ಬೇಸ್ ಮೇಲೆ. ಯಾಕೆ ಅಂದರೆ ಎಳ್ಳು ಅಷ್ಟು ಶರೀರಕ್ಕೆ ಅಷ್ಟು ಪೋಷಕಾಂಶಗಳನ್ನು ಕೊಡುತ್ತೆ, ಸ್ನಿಗ್ಧತ್ವವನ್ನು ಕೊಡುತ್ತೆ.